ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ ಸ್ವಲ್ಪ ಹೊತ್ತಲ್ಲಿ ಶುರುವಾಗೋ ಈ ಶೋಭನ ಎಲ್ಲಿ ನನ್ನಿಂದ ನಿಂತು ಹೋಗುತ್ತೋ ಅಂತ ಭಯ ಪಡ್ತಿದ್ದೀನಿ. ನಾನ್ ಕಂಡಿರೋ ಕನ್ಸು, ಆಸೆ, ಆಕಾಂಕ್ಷೆ ರೀಚ್ ಆಗ್ತೀನೋ ಇಲ್ವೋ ಅಂತ ಭಯ ಪಡ್ತಿದ್ದೀನಿ. ಇಷ್ಟು ದಿನದ ನನ್ನ ವೈಟಿಂಗ್ಗೆ ಈ ನೈಟ್ ಈಡೇರುತ್ತೋ ಇಲ್ವೋ ಅಂತ ಭಯ ಪಡ್ತಾ ಇದ್ದೀನಿ. ಆದ್ರೆ ಒಂದು ಮಾತು ಮಾತ್ರ ನಿಜ ನಾಣಿ, ನಮ್ಮ ಸೂರ್ಯ ದೇವರ ವಂಶಕ್ಕೆ ವಾರಸ್ದಾರ ಆಗಿರೋ ನಾನು ಮುಂದಿನ ತಲೆಮಾರು ಹೆಮ್ಮೆಯಿಂದ ಹೇಳೋ ಹಾಗೆ ಮಾಡ್ತೀನಿ ಅಂತ ನಾನು ಹುಟ್ಟಿರೋ ಪಂಚೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ಪರಿಮಳ ಬರ್ತಿರೋ ಈ ಮಲ್ಗೆ ಹೂ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಬೆಳಗ್ತಿರೋ ಅಗರಬತ್ತಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಪಂಚಭೂತದ ಸಾಕ್ಷಿಯಾಗಿ, ಹಾಲು ಹಣ್ಣಿನ ಸಾಕ್ಷಿಯಾಗಿ. ಓ ದೇವ್ರೆ, ಅಷ್ಟು ಸಾಕ್ಷಿ ಯಾಕೆ ಸರ್? ಏನೋ ನಾಣಿ, ಫ್ಲೋಲಿ ಹೇಳ್ಬಿಟ್ಟೆ. ಅದ್ ಸರಿ, ಆ ಸಾಕ್ಷಿನ ಅಲ್ಲೇ ನಿಲ್ಸ್ಬಿಟ್ರಲ್ಲ, ಅದೇನು ವಾಕ್ಯ ಪೂರ್ತಿ ಮಾಡಿ. ಶಕ್ತಿ ಇಲ್ಲ ನಾಣಿ. ಹೌದು, ನನ್ನ ಹೆಂಡತಿಯಲ್ಲಿ ಶಕ್ತಿ ಇಲ್ಲ ಅಂದ್ಮೇಲೆ ಮೇಡಮ್ ಯಾಕೆ ಸರ್? ಅದೇ ಬರ್ತಾರೆ, ವೇಟ್ ಮಾಡಿ ಅಂದೆ ಸರ್. ನೀನೆಲ್ಲಿಗ್ ನಾಣಿ? ಅಂದ್ರೆ ಹೊರಗಡೆ ಸರ್, ನಾನು ಇಲ್ಲಿರ್ಬಾರ್ದಲ್ಲ. ನಿಮ್ ಮೇಡಮ್ ಇಲ್ದೆ ನಾನು ಇಲ್ಲೇನ್ ಮಾಡ್ಲಿ ನಾಣಿ? ನಡಿ, ನಾನು ಬರ್ತೀನಿ. ಇನ್ನು ನಾನು ನಮ್ಮ ಮನೆಗೆ ಹೊರಡ್ತೀನಿ ಸರ್. ಇರು ನಾಣಿ, ನಿತ್ಯ ಬರೋವರೆಗೂ ನನ್ಗೆ ಟೈಮ್ ಪಾಸ್ ಆಗ್ಬೇಕಲ್ಲ. ಕೊನೆಗೂ ನಾನು ಇವ್ರಿಗೆ ಟೈಮ್ ಪಾಸ್ ಆಗ್ಬಿಟ್ಟೆ. ಈ ಲೇಡೀಸ್ಗೆ ಇಷ್ಟು ಮೇಕಪ್ ಹುಚ್ಚಾಕೆ ನಾಣಿ? ಗಂಡಸರಿಗೆ ಸಂಪಾದನೆ, ಹೆಣ್ಮಕ್ಳಿಗೆ ಅಲಂಕಾರನೇ ಕಾಮನ್ ಅಲ್ವಾ ಸರ್? ಅಮ್ಮಯ್ಯ, ಡೋರ್ ಓಪನ್ ಆಯ್ತು. ಏಯ್, ಅಜ್ಜಿ ಬರ್ತಿದಾರಲ್ಲ. ಅತ್ತೆ, ನಿತ್ಯ ರೆಡಿ ಆದ್ಲಾ? ಅಂಗಳದಲ್ಲಿ ಎಲ್ಲ ಇದ್ರು ಅಳಿಯನ್ ಬೆನ್ಗೆ ಶನಿ ಎರ್ದಾಗಿದೆ ಜೈ. ಆ ಮಾತಿನ ಅರ್ಥ ಏನ್ ನಾಣಿ? ಅಂಗಳ, ಅಳಿಯ, ಶನಿ, ಅದ್ಯಾವುದೋ ಗಾದೆ ಸರ್. ಅದ್ ಸರಿ, ಅದನ್ನ ನನಗೆ ಯಾಕೆ ಹೇಳಿದ್ರು? ಗಾದೆ ಅರ್ಥ ಆದ್ರೂ ಸಿಚುವೇಶನ್ ಗೊತ್ತಾಗ್ಲಿಲ್ಲ ಸರ್. ದೇವ್ರೇ, ಚಿಕ್ಕಮ್ಮ, ನಿತ್ಯ ಇಲ್ಲಿ? ಅದು ಜೈ, ನಿತ್ಯ ಹೇಳಿ ಚಿಕ್ಕಮ್ಮ. ಅದೇನಂದ್ರೆ ಅದು ಏನಂದ್ರೆ ಅದೇ ಹೇಗೆ ಹೇಳಿ, ಅದೇ ನಾನಿ, ನೀನೊಂದ್ ಸ್ವಲ್ಪ ಇಲ್ ಬಾ. ಅಯ್ಯೋ, ಮ್ಯಾಟ್ರ್ ಏನು ಅಂತ ಹೇಳ್ದೆ ಸಸ್ಪೆನ್ಸ್ ಅಲ್ಲಿ ಸಾಯಿಸ್ತಾರಲ್ಲ. ನೀನೇ ಹೇಳು ನಾಣಿ, ಹೇಳು ನಾಣಿ, ಹೇಳಯ್ಯ, ನನ್ ಕೈಲಾಗಲ್ಲ. ಹೋಗು ಹೋಗು. ನಿಲ್ಲು, ಏನಾಯ್ತು ನಾಣಿ? ನೀವು ಹೋಗಿ ಮಲ್ಕೊಳ್ಳಿ ಸರ್. ಮಲ್ಗೋದು ಯಾಕೆ? ನಿದ್ರೆ ಮಾಡಿ ಸರ್. ನಿದ್ರೆ ಮಾಡು ಅಂದ್ರೆ ಏನ್ ನಾಣಿ?
ಸ್ಲೀಪಿಂಗ್ ಸರ್. ಏನ್ ಮಾತಾಡ್ತಿದ್ಯಾ? ಟುಡೇ ಇಸ್ ಮೈ ಫಸ್ಟ್ ನೈಟ್. ಅದಾಗಲ್ಲ ಸರ್. ಯಾಕೆ? ಯಾಕಂದ್ರೆ ಏನ್ ಹೇಳಿ ಸರ್? ಯಾಕಾಗಲ್ಲ ಅದನ್ನ ಹೇಳು. ಆಗಲ್ಲ ಅಂದ್ರೆ ಆಗಲ್ಲ, ಆಗಲ್ಲ, ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್. ಏನ್ ಅರ್ಥ ಮಾಡ್ಕೋಬೇಕು ನಾಣಿ? ಪ್ರಕೃತಿ ನಿಮ್ ಮೇಲೆ ಹಾಗೆ ಸಾಧಿಸ್ತಿದೆ ಸರ್. ಪ್ರಕೃತಿನ? ಹೌದು ಸರ್. ಇನ್ನು 3 ದಿನದವರೆಗೂ ನೋ ಫಸ್ಟ್ ನೈಟ್. ಓ ಗಾಡ್, ಇನ್ನು 3 ದಿನನಾ? ಮಾಡಬೇಕು ಸರ್. ಆಲ್ರೆಡಿ 5 ದಿನ ವೇಟ್ ಮಾಡಾಯ್ತು. ಮತ್ತೆ ಈ 3 ಡೇಸ್ ಏನ್ ನಾಣಿ? ಓನ್ಲಿ 3 ಡೇಸ್ ಸರ್. ಅದೇ ಯಾಕೆ? ಮೇಡಮು ಇನ್ನು 3 ದಿನ ನಿಮ್ಮ ಹತ್ರ ಬರಂಗಿಲ್ಲ ಸರ್. ನೇಚರ್ ಪ್ರಾಬ್ಲಮ್. ನಾಣಿ ಸರ್, ಯಾಕೆ ನಾಣಿ? ವೈ? ನನಗೆ ಯಾಕೆ? ಕಷ್ಟಗಳು ಮನುಷ್ಯಂಗೆ ಬರೋದು ಸರ್. ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ. ವಾಟ್? ಹೌದಾ, ಸರಿ ಬಿಡಿ, ಇಡ್ತೀನಿ. ಗುಡ್ ನೈಟ್. ಏನಾಯ್ತು ಮಾಮ್? ಗಂಗಾ ಸಾಮಾನ್ಯದವಳಲ್ಲ ನಿತ್ಯ. ಅವಳು ಅಷ್ಟು ಸುಲಭದ ಕ್ಯಾರೆಕ್ಟರ್ ಅಲ್ಲ. ಆ ವಿಷಯ ನನಗೆ ಯಾವತ್ತೋ ಗೊತ್ತು. ಈಗೇನ್ ಮಾಡಿದ್ಲೋ ಹೇಳು. ಮಂತ್ಲಿ ಪ್ರಾಬ್ಲಮ್ ಹೆಸರು ಹೇಳಿ ಫಸ್ಟ್ ನೈಟ್ ಪೋಸ್ಟ್ಪೋನ್ ಮಾಡಿದ್ಲಂತೆ. ಹಳ್ಳಿ ಹುಡುಗಿ ಅನ್ಕೊಂಡಿದ್ರು, ಇಷ್ಟು ಬುದ್ಧಿ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಆಯ್ತು, ಬೇಕು ಅಂತ ಮಾಡಿದ್ಲು, ಗೊತ್ತಾಗ್ಲಿಲ್ಲ, ತಪ್ಪಿಸ್ಕೊಂಡ್ಲು. ಅವಳು ಬೇಕು ಅಂತಾನೆ ಮಾಡಿರ್ತಾಳೆ ಮಾಮ್. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನ ಅಂತ ತಪ್ಪಿಸ್ಕೋತಾಳೆ? ಎಷ್ಟು ಸಲ ಅದು ತಪ್ಪಿಸ್ಕೋತಾಳೆ ಮಾಮ್. ಅವಳು ತುಂಬಾ ಕ್ಲೆವರ್. ನಾನು ಅವರು ಫಸ್ಟ್ ನೈಟ್ಗೆ ಒಪ್ಕೊಳ್ಳೋದೇ ಹೆಚ್ಚು ಅಂದ್ಕೊಂಡ್ರೆ ಮತ್ತೆ ಲ್ಯಾಗೇನು ಮಾಮ್? ಎಷ್ಟು ದಿನ ನಾನು ವೇಟ್ ಮಾಡ್ಲಿ? ಹೆದ್ರೋದ್ ಬೇಡ ನಿತ್ಯ. ಬುದ್ಧಿ ಅವಳಿಗೆ ಮಾತ್ರ ಅಲ್ಲ, ಅವಳನ್ನ ಮೀರ್ಸೋ ಬುದ್ಧಿವಂತಿಕೆ ನನಗೂ ಇದೆ. ಒಬ್ಳು ಹಳ್ಳಿ ಕೂಗುನೇ ಇಷ್ಟು ಮಾಡಬೇಕಾದ್ರೆ ನಂಬರ್ 1 ಬಿಸ್ನೆಸ್ ವಿಮೆನ್ ನಾನಿನ್ನೇನ್ ಮಾಡಬೇಕು? ನಿನ್ ಹಾಗೆ ನಡ್ಸೋಕೆ ಒಪ್ಪಿಸ್ತವಳು, ನಿನ್ ಪ್ಲೇಸಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೂ ಒಪ್ಪಿಸ್ತವಳು. ಫಸ್ಟ್ ನೈಟ್ಗೆ ಒಪ್ಸಲ್ವಾ? ಗ್ಯಾರಂಟಿ ಒಪ್ಪಿಸ್ತೀನಿ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಮಾಮ್. ಆದಷ್ಟು ಬೇಗ ಈ 3 ರಾತ್ರಿನೂ ಫಿನಿಶ್ ಮಾಡು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಇದು ವರ್ಕೌಟ್ ಆಗುತ್ತಾ ಮಾಮ್? ಅವಳು ಮೊದಲೇ ಮೊಂಡ್ ಜಾತಿ. ಎಷ್ಟು ದೊಡ್ಡ ಆನೆ ಆದ್ರೂ ಮಾವು ತನ್ನ ಕೈಲಿರೋ ಒಂದು ಚಿಕ್ಕ ಅಂಕುಶಕ್ಕೆ ಅದು ಮಾತು ಕೇಳುತ್ತೆ. ಗಂಗಾ ಕತ್ತು ಬಗ್ಸೋ ಆಯುಧಾನೇ ಈ ಐಡಿಯಾ. ಇದಕ್ಕೆ ಸೋಲೇ ಇಲ್ಲ. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಿನ್ನಿಷ್ಟ ಮಾಮ್. ಜೈಗೆ ಅವಳಿಗೆ ಫಸ್ಟ್ ನೈಟ್ ಮುಗಿಬೇಕು. ಅವಳ ಕಷ್ಟ ನನಗೆ ದೂರ ಆಗ್ಬೇಕು. ಆ ಪ್ಲೇಸಿಗೆ ನಾನು ಬೇಗ ಹೋಗ್ಬೇಕು.
ನೀನ್ ಇದನ್ನ ಎಷ್ಟು ಸ್ಪೀಡಾಗಿ ಮಾಡ್ತೀಯೋ ನನ್ನ ಅಷ್ಟು ಸೇವ್ ಮಾಡ್ದಾಗುತ್ತೆ. ಗುಡ್ ನೈಟ್ ಮಾಮ್. ಗಂಗಾ ಸಾವು ನಿನ್ಗಿಂತ ನನ್ಗೆ ಇಂಪಾರ್ಟೆಂಟ್ ನಿತ್ಯ. ಆ ಅಕ್ರಮ ಸಂತಾನನ ಈ ಭೂಮಿ ಮೇಲೆ ಜಾಸ್ತಿ ದಿನ ಉಳ್ಸಲ್ಲ, ಕಳಿಸ್ಬಿಡ್ತೀನಿ. ಏನ್ ಚಂದ್ರಿಕಾ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋದು? ನಾವು ನಿಲ್ಲಿಸಬೇಕಾದ ಕಾರ್ಯಕ್ರಮನ ಪ್ರಕೃತಿನೇ ನಿಲ್ಲಿಸಿದೆ. ಇನ್ನ 2-3 ದಿನ ಆ ಕಾರ್ಯಕ್ರಮ ನಡೆಯಲ್ಲ. ನಾವು ಯೋಚನೆ ಮಾಡೋ ಕೆಲ್ಸನೇ ಇಲ್ಲ. ನಾನು ಯೋಚನೆ ಮಾಡ್ತಿರೋದು ನಿನ್ನೆ ನಿಂತು ಹೋಗಿ 2 ದಿನದ ನಂತರ ಮತ್ತೆ ನಡೆಯೋ ಶೋಭನದ ಬಗ್ಗೆ ಅಲ್ಲ ರೀ. ಮತ್ತೆ ಏನ್ ವಿಷಯಕ್ಕೆ? ಈ ಶೋಭನ ಅದಾಗದೇ ನಿಲ್ತಾ ಇದ್ಯಾ ಇಲ್ಲ ಯಾರಾದ್ರೂ ನಿಲ್ಲಿಸ್ತಿದಾರಾ ಅಂತ. ಆ ಮನೇಲಿ ಶೋಭನ ಅನ್ಕೊಂಡ್ರೆ ನಿತ್ಯಗೆ ವಾಮಿಟಿಂಗ್ ಆಯ್ತು. ಈ ಮನೇಲಿಟ್ಟಾಗ ಹೀಗಾಯ್ತು. ಇದು ನಿಜವಾಗ್ಲೂ ಆಗಿದ್ಯಾ ಇಲ್ಲ ಯಾರಾದ್ರೂ ಬೇಕಂತ ಮಾಡ್ತಿರೋದಾ? ಈ ಅನುಮಾನ ನಿಮ್ಗೆ ಯಾಕೆ ಬಂತು? ನಿತ್ಯ ಬಿಹೇವಿಯರ್ ನೋಡಿದ್ರೆ ಅನುಮಾನಾಸ್ಪದವಾಗಿದೆ. ಏನತ್ಗೆ ಬೆಳಗ್ಗೆನೆ ಅಣ್ಣನ ಜೊತೆ ಏನೋ ಮಂತ್ರಾಲೋಚನೆ ನಡೀತಿದೆ. ನಾವ್ ಏನ್ ಮಾಡಿದ್ರು ಈ ಮನೆಗೋಸ್ಕರನೇ ಅಮ್ಮ. ಅದೇ ನನ್ನ ನೋವು, ನನ್ನ ಭಯ ತಾಯಿ. ಮತ್ತೆ ಈ ಮನೆ ಮೇಲೆ ಏನ್ ಕಷ್ಟ ತರ್ತಿದ್ದೀರೋ? ಯಾಕಮ್ಮ ಹೀಗಂತೀಯ? ನಾವು ಈ ಮನೆ ಬಗ್ಗೆ ಯೋಚನೆ ಮಾಡೋದು ಕೂಡ ತಪ್ಪೇನಾ? ನಿಮ್ಗೆ ಯಾರು ಬರ್ದಿರೋ ಅನುಮಾನ ಚಂದ್ರಿಕಾಗೆ ಬಂದಿದೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಏನ ಅನುಮಾನ? ನಾವು ಮಾಡಿದ್ದು ಮದ್ವೆನಾ ಅಂತ ನನಗೆ ಅನುಮಾನ ಆಗ್ತಿದೆ ಅಜ್ಜಿ. ಜೈಗೆ ನಿಮ್ ಮಗಳ ಜೊತೆ ಮದ್ವೆ ಆಗ್ದಿದ್ರೆ ಇದು ಮದ್ವೆನೇ ಅಲ್ವಾ ಅತ್ಗೆ? ಸಮಸ್ಯೆ ನಮ್ ಸ್ವಪ್ನ ಬಗ್ಗೆ ಅಲ್ಲಮ್ಮ, ನಿತ್ಯ ಬಗ್ಗೆ. ನಿತ್ಯನ್ ಸಮಸ್ಯೆ ಏನು ಮಾವ? ಈ ಮದ್ವೆ ಆದಾಗಿಂದನೂ ನೋಡ್ತಿದೀವಿ. ಮದ್ವೆ ಆಗಿರೋ ಸಂತೋಷ ಆಗ್ಲಿ ಸಂಭ್ರಮ ಆಗ್ಲಿ ನಿತ್ಯಗೆ ಸ್ವಲ್ಪನೂ ಇಲ್ಲ. ಅಲ್ಲ, ಹೊಸ ಮದುಮಗಳು ಹೇಗಿರ್ಬೇಕು? ಅದೆಲ್ಲ ಬಿಡಿ. ಶೋಭನದ ಹೆಸರೆತ್ತಿದ್ರೇನೆ ಸಾಕು ನೇಣ್ ಶಿಕ್ಷೆ ಆಗೋ ಕೈದಿಗಳ ಹಾಗೆ ಬೆಚ್ಚ ಬೀಳ್ತಾಳೆ. ಏನೋ ಕೆಟ್ಟ ಕೆಲಸ ಮಾಡ್ತಿರೋ ಹಾಗೆ ಗಾಬರಿ ಆಗ್ತಾ ಇದ್ದಾಳೆ. ನಿನ್ನ ಅತ್ತೆ ಮನೇಲಿ ಶೋಭನೆ ಇಟ್ರೆ ವಾಂತಿ ಮಾಡ್ಕೊಂಡ್ಲು. ನಿನ್ನೆ ಇಲ್ಲಿ ಹಾಗಾಯ್ತು ಅಂದ್ರೆ ಈ ಮದ್ವೆ ಅವಳಿಗೆ ಇಷ್ಟನೂ ಇಲ್ವೋ, ಬೇಕು ಅಂತಾನೆ ಈ ಶೋಭನನ ಹಾಳು ಮಾಡ್ಕೋತಿದ್ದಾಳೋ ಏನೋ, ನಮ್ಗೇನು ಅರ್ಥ ಆಗ್ತಿಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮನೇಲಿ ದೀಪ ಹಚ್ಚೋ ಸೊಸೆ, ಈ ಮನೆ ಜವಾಬ್ದಾರಿನೆಲ್ಲ ಹೊರಬೇಕಾಗಿರೋ ಸೊಸೆ, ಈ ವಂಶಕ್ಕೆ ವಾರಸ್ದಾರನ ಕೊಡ್ಬೇಕಾಗಿರೋ ಸೊಸೆ ಇಷ್ಟಪಟ್ಟು ಇಲ್ಲಿಲ್ದೇ ಇದ್ರೆ ನಮ್ಗದು ಕಷ್ಟನೂ ನಷ್ಟನೂ ಆಗುತ್ತೆ. ಇವತ್ತು 4 ಗೋಡೆ ಮಧ್ಯೆ ಅವಳು ಮಾಡಿದ್ದು ನಮಗ್ ಮಾತ್ರ ತಿಳಿಯತ್ತೆ, ಆದ್ರೆ ನಾಳೆ ಎಲ್ರಿಗೂ ತಿಳಿಬಹುದು. ಆಗ ಈ ಮನೆ ಮಾನ, ವಂಶ ಪ್ರತಿಷ್ಠೆ, ಕುಟುಂಬ ಗೌರವ ಎಲ್ಲ ಮಣ್ಪಾಲಾಗತ್ತೆ. ಒಬ್ರು ಕೂಡ ತಲೆ ಎತ್ತಿ ತಿರ್ಗಕ್ಕಾಗಲ್ಲ. ಆ ಪರಿಸ್ಥಿತಿ ಯಾವತ್ತೂ ಬರಲ್ಲ ಮಾವ. ನೀವ್ ಹೇಳಿರೋ ಕಷ್ಟ ನಷ್ಟ ಯಾವುದು ಈ ಮನೆ ಬಾಗ್ಲಿಗೂ ಬರಲ್ಲ ಅತ್ತೆ. ನಿತ್ಯ ನನ್ನ ಪ್ರೀತಿಸಿದಾಳೆ. ನನ್ಗೋಸ್ಕರ ಅವಳು ಎಷ್ಟು ಕಷ್ಟಪಟ್ಲೋ ನನಗ್ ಗೊತ್ತು. ನಮ್ಗಿಂತ ಹೆಚ್ಚು ದುಡ್ಡಿರೋ ಮನೆಯಿಂದ ಬಂದ್ರು, ನನಗಿಂತ ಒಳ್ಳೆ ಸಂಬಂಧ ತರೋ ಸ್ಥಿತಿಲಿದ್ರು
ನಾನೇ ಬೇಕು ಅಂತ ನನ್ನ ಹಿಂದೆ ತಿರುಗಿದ್ರು. ನನ್ನ ಜೊತೆ ಕಾಡಿಗೆ ಬಂದ್ಲು, ಆ ಹಳ್ಳಿಗೆ ಬಂದ್ಲು. ನಾನು ಅವಳ ಹತ್ರ ಗಲಾಟೆ ಮಾಡಿದ್ರು ನಿತ್ಯ ನಾನು ಸರಿಯಾಗ್ಲಿ ಅಂತ ಅವಳು ಕಷ್ಟಪಟ್ಲು. ನಿತ್ಯನ್ ಪ್ಲೇಸಲ್ಲಿ ಯಾವ ಹುಡುಗಿ ಇದ್ರು ನನ್ನ ಲೈಫ್ ಇಷ್ಟು ಹ್ಯಾಪಿ ಆಗಿರ್ತಿರ್ಲಿಲ್ಲ. ಅಷ್ಟಕ್ಕೂ ನಿತ್ಯನಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಈ ಪ್ರಪಂಚದಲ್ಲಿ ನನಗೋಸ್ಕರ ಅಂತ ಹುಟ್ಟಿರೋ ಹುಡುಗಿ ನಿತ್ಯ. ಅವಳು ಹಾಗಿರೋ ಹುಡುಗಿ ಅವಳು ಒಬ್ಳೇನೆ. ನಿತ್ಯ ನನ್ನನ್ನ ಇಷ್ಟಪಟ್ಟೆ ಮದುವೆ ಆಗಿದ್ದು, ಅದರಲ್ಲಿ ಯಾವ ರೀತಿ ಡೌಟ್ ಇಲ್ಲ. ಇನ್ನು ಫಸ್ಟ್ ನೈಟ್ ನಿಂತಿದ್ದಕ್ಕೆ ಮಾತಾಡ್ತಿದ್ದೀರಾ? ಅದನ್ನ ತಡೆಯೋ ಅಗತ್ಯ ಬೇರೆಯವ್ರಿಗಿರ್ಬೋದೇನೋ ಹೊರತು ನಿತ್ಯನಿಗಿಲ್ಲ. ಈ ಮನೇಲಿ ದೀಪ ಹಚ್ಚೋದು, ಈ ಮನೆ ಜವಾಬ್ದಾರಿ ಹೊರೋದು, ಈ ವಂಶಕ್ಕೆ ವಾರಸ್ದಾರನ್ನ ಕೊಡೋದು ಅದು ನಿತ್ಯನಿಗೆ ಮಾತ್ರ ಸಾಧ್ಯ. ಅವಳ ಮೇಲೆ ನಿಮಗೆ ಬಂದಿರೋ ಅನುಮಾನಕ್ಕೆ ಅರ್ಥನೇ ಇಲ್ಲ. ಇನ್ಯಾವತ್ತೂ ಈ ಟಾಪಿಕ್ ಮಾತಾಡ್ಬೇಡಿ. ಅದ್ ನಿಮ್ಮ ವಯಸ್ಸಿಗಾಗಿರ್ಲಿ, ನಿತ್ಯನ್ ಗೌರವಕ್ಕಾಗಿರ್ಲಿ ಒಳ್ಳೇದ. ಭಗವಂತ, ಇವರು ಅಮ್ಮೋರ್ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ನಾನು ಇವ್ರ ನಂಬಿಕೆಯನ್ನ ಹಾಳು ಮಾಡ್ತಿದ್ದೀನಿ. ಅಮ್ಮೋರಾಗಿ ಇರೋಕ್ಕಾಗದೆ ಅನುಮಾನ ಹುಟ್ಟಿಸ್ತಿದ್ದೀನಿ. ಇನ್ಮುಂದೆ ಆದ್ರೂ ಹುಷಾರಾಗಿ ಅನುಮಾನ ಬರ್ದಿದ್ದಾಗಿರ್ಬೇಕು ನಾನು. ಸಾರ್ ಇನ್ನು ಫಸ್ಟ್ ನೈಟ್ ಪೋಸ್ಟ್ಪೋನ್ ಆಗಿರೋ ಮೂಡಲ್ಲೇ ಇದ್ದಾರೆ ಅನ್ಸುತ್ತೆ. ಆ ಡಿಸ್ಟರ್ಬಿಂದ ಹೊರಗಡೆ ತರದಿದ್ರೆ ಆ ಆಫೀಸ್ಗೂ ಬರಲ್ಲ. ಗುಡ್ ಮಾರ್ನಿಂಗ್ ಸರ್. ಏನು ಒಳ್ಳೇದಾಗಿದೆ ಅಂತ ನಾನು ಈಗ ಗುಡ್ ಮಾರ್ನಿಂಗ್? ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಸರ್, ಆದರೆ ಪ್ರಕೃತಿನ ಫಾಲೋ ಮಾಡೋದು ಬಿಟ್ಟು ನಮಗಿನ್ನೇನು ದಾರಿ ಇಲ್ಲ ಸರ್. ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನ್ ಮಾತಾಡ್ತಿದ್ದೀಯ ರಾಣಿ? ಫಸ್ಟ್ ನೈಟ್ ಡಿಸಪಾಯಿಂಟ್ ನಲ್ಲಿ ಇದ್ದೀರೇನೋ ಅಂತ. ಫಸ್ಟ್ ನೈಟ್ ಯಾಕೆ? ಈಗ ಅದ್ ನಡೀದೆ ಹೋದ್ರೆ ನಾನು ಸತ್ತೋಗ್ತೀನಾ? ಲೈಫಲ್ಲಿ ಅದ್ ಮಾತ್ರ ಇಂಪಾರ್ಟೆಂಟಾ? ಲವ್ ಮುಖ್ಯ ಅಲ್ವಾ? ಮನೇಲಿ ಅತ್ತೆ ಮಾವ, ಇಲ್ಲಿ ನೀನು. ಏನಾಯ್ತು ಸರ್? ಫ್ರಸ್ಟ್ರೇಷನ್ ಆಗ್ತಿದೆ ನಾಣಿ. ನಿತ್ಯನ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ಗೊತ್ತಾ? ಅವಳಿಗೆ ನಾನಂದ್ರೆ ಲವ್ ಇಲ್ವಂತೆ, ನಾನಂದ್ರೆ ಇಷ್ಟನೇ ಇಲ್ಲದೆ ನನ್ನ ಮದುವೆ ಆಗಿದ್ದಾಳಂತೆ. ಅದಕ್ಕೆ ಫಸ್ಟ್ ನೈಟ್ ಬೇಡ ಅಂತ ಪೋಸ್ಟ್ಪೋನ್ ಮಾಡಿದಾಳಂತೆ. ತುಂಬಾ ಸಿಟ್ಟು ಬರ್ತಿದೆ ನಾಣಿ. ಅರ್ಥ ಆಯ್ತು ಸರ್. ಅಲ್ಲ, ನನಗೋಸ್ಕರ ನಿತ್ಯ ಏನೆಲ್ಲ ಮಾಡಿಲ್ಲ. ಕಾಡಲ್ಲಿ ನನ್ನ ಪ್ರಾಣ ಕಾಪಾಡಿದ್ಲು, ಆ ಹಳ್ಳಿಯಲ್ಲಿ ನನ್ನಿಂದ ಡ್ರಿಂಕ್ಸ್ ಬಿಡಿಸಿದ್ಲು. ಇಷ್ಟು ಮಾಡಿದವಳು ನನ್ನ ಮದುವೆ ಮಾಡ್ಕೊಂಡು ಯಾಕೆ ದೂರ ಇಡ್ತಾಳೆ?